ಅರಸೀಕೆರೆ ಪಟ್ಟಣದ ಜ್ಞಾನ ಜ್ಯೋತಿ ಮಂದಿರ ವಾಸವಿ ಮಹಲ್ ಸಭಾ ಭವನದಲ್ಲಿ ಶೂನ್ಯ ಫೌಂಡೇಶನ್ ವತಿಯಿಂದ ಆಯೋಜಿಸಲಾಗಿದ್ದ 10 ದಿನಗಳ ವಿಕಾಸ ಕಾರ್ಯಕ್ರಮದಲ್ಲಿ ಪಟ್ಟಣದ ಸಾರ್ವಜನಿಕರು ಸಕ್ರಿಯವಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಶೂನ್ಯ ಫೌಂಡೇಶನ್ ಸಂಸ್ಥಾಪಕರಾದ ಪೂಜ್ಯ ಶ್ರೀ ಹರಿಜಿಯವರು ಮಾತನಾಡಿ, ಅದ್ವೈತ ಅನುಭವವಾಗಬೇಕೇ ಹೊರತು ಕೇವಲ ಪುಸ್ತಕಕ್ಕೆ ಸೀಮಿತವಾಗಬಾರದು ಎಂದು ತಿಳಿಸಿದರು. ಯೋಗವು ಕೇವಲ ದೈಹಿಕ ಸಮಸ್ಯೆಗಳನ್ನು ಪರಿಹರಿಸುವುದಕ್ಕಾಗಿ ಸೀಮಿತವಲ್ಲ, ಅದರ ಜೊತೆಗೆ ಮನ ಪರಿವರ್ತನೆಗಾಗಿ ಯೋಗವನ್ನು ಅಭ್ಯಾಸ ಮಾಡಬೇಕು. ಈ ಅನುಭವಗಳು ಕೇವಲ ಕೆಲವು ಜನರಿಗೆ ಮಾತ್ರವೇ ಸೀಮಿತವಾಗದೆ ಸರ್ವ ಮಾನವ ಜನಾಂಗಕ್ಕೂ ನೀಡಬೇಕೆನ್ನುವುದು ಶೂನ್ಯ ಫೌಂಡೇಶನ್ನ ಗುರಿ ಹಾಗೂ ದೂರದೃಷ್ಟಿ ಎಂದು ತಿಳಿಸಿದರು. ಯೋಗವೆಂದರೆ ಕೇವಲ ಮೈ ಮುರಿದು ಬೆವರು ಹರಿಸುವುದಲ್ಲ, ಬದಲಾಗಿ ದೇಹ ಮತ್ತು ಮನಸ್ಸುಗಳನ್ನು ಏಕೀಕರಿಸಿ ವಿಕಾಸದ ಪಥದಲ್ಲಿ ಕರೆದೊಯ್ಯುವಂತಹುದು ಎಂದು ತಿಳಿಸಿದರು. ಈ ಯೋಗ ಶಿಬಿರ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಆರ್ಯ ವೈಶ್ಯ ಮಂಡಳಿ ಕಾರ್ಯದರ್ಶಿ ಶ್ರೀಯುತ ಪ್ರಸನ್ನರವರು ಮಾತನಾಡಿ, ಇಂತಹ ವಿಶೇಷವಾದ ಕಾರ್ಯಕ್ರಮ ನಮ್ಮ ಆರ್ಯ ವೈಶ್ಯ ಮಂಡಳಿ ಸಭಾಂಗಣದಲ್ಲಿ ನಡೆದಿರುವುದು ಅತ್ಯಂತ ಸಂತಸದ ವಿಷಯವಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹಲವು ಕಾರ್ಯಕ್ರಮಗಳು ಜರುಗಲಿ ಎಂದು ಆಶಿಸುತ್ತೇನೆ ಎಂದರು. ನಗರಸಭಾ ಮಾಜಿ ಸದಸ್ಯರಾದ ಶ್ರೀಯುತ ಪಾರ್ಥಸಾರಥಿರವರು ಮಾತನಾಡಿ, ಈ ಶಿಬಿರದಲ್ಲಿ ಭಾಗವಹಿಸಿದ ನೀವೇ ಧನ್ಯರು ಎಂದು ಶಿಬಿರಾರ್ಥಿಗಳನ್ನು ಕುರಿತು ತಿಳಿಸಿದರು. ಹಾಗೂ ಈ ರೀತಿಯಾದ ಇನ್ನೂ ಹಲವು ಕಾರ್ಯಕ್ರಮಗಳನ್ನು ಜರುಗಿ ಮಾನವನ ಭೌತಿಕ ಮತ್ತು ಆಧ್ಯಾತ್ಮಿಕ ಜೀವನದ ಏಳಿಗೆಗೆ ದಾರಿಯಾಗಲಿ ಎಂದು ತಿಳಿಸಿದರು. ಶ್ರೀಯುತ KVN ಶಿವಕುಮಾರ್ ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಶಿಬಿರಾರ್ಥಿಗಳೆಲ್ಲರೂ ತಮ್ಮ ತಮ್ಮ ವಿಶಿಷ್ಟ ಅನುಭವಗಳನ್ನು ಹಂಚಿಕೊಂಡರು. ನಾವು ಎಷ್ಟೋ ವಿಭಿನ್ನ ರೀತಿಯ ಯೋಗ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದವು, ಆದರೆ ಎಲ್ಲ ಕಡೆಯೂ ಕೇವಲ ಪುಸ್ತಕದ ಜ್ಞಾನ ಮತ್ತು ಮೌಖಿಕ ಉಪದೇಶವನ್ನು ಮಾತ್ರವೇ ಕೇಳಿದ್ದೆವು. ಆದರೆ ಈ ಕಾರ್ಯಕ್ರಮದಲ್ಲಿ ಪುಸ್ತಕದ ಜ್ಞಾನಕ್ಕಿಂತಲೂ ಹೆಚ್ಚಿನ ಅನುಭವಗಳನ್ನು ಪಡೆದೆವು. ದೇಹ ಮತ್ತು ಆತ್ಮ ಒಂದಾಗಿ ಧ್ಯಾನವು ತನ್ನೊಳಗೆ ಆಗುವ ವಿಶಿಷ್ಟ ಅನುಭವ ಎಂದು ಸಂತಸದಿಂದ ಹಂಚಿಕೊಂಡರು. ಈ ರೀತಿಯ ಕಾರ್ಯಕ್ರಮಗಳನ್ನು ಪಟ್ಟಣದಲ್ಲಿ ಹೆಚ್ಚು ನಡೆಯಬೇಕೆಂದು ಮತ್ತು ಅದಕ್ಕೆ ಪ್ರೋತ್ಸಾಹವನ್ನು ನೀಡುವುದಾಗಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಜಯದೇವ ಮೋಟರ್ಸ್ನ ಶ್ರೀ ಗುರುಮೂರ್ತಿ ಜವಳಿ, ವಕೀಲರಾದ ಶ್ರೀ ಕಿರಣ್ ಹಾಗೂ ಹಲವಾರು ಅರಸೀಕೆರೆ ನಾಗರಿಕರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಆದರ್ಶ, ಅರಸೀಕೆರೆ. ನಿಧಾನಕ್ಕೆ ಎಡಗಡೆ ಉಸಿರು ಹೊರಗಡೆ ಹಾಕ್ತಾ ಎಡಗಡೆ ಉಸಿರು ಹೊರಗಡೆ ಕಣ್ಣು
ಈಗ